ಆಗ್ತಾ ಇದೆ. ಎಲ್ಲ ಕಾರ್ಯಗಳು ಬೇಗನೆ ಆಗ್ಬೇಕು. ಹೌದಮ್ಮ, ಗುರುಗಳ ಮಾತಿಗೆ ಬೆಲೆ ಕೊಡ್ಬೇಕಲ್ವಾ? ಬಾ ಬನ್ನಿ ಬನ್ನಿ, ಆರತಿ ಮಾಡಿ ಬೇಗ. श्रीराम राम रामेति रमे रामे मनोरमे सहस्रनाम तत्तुल्यम् राम नाम वरानने। ತಗೊಳ್ಳಿ ತಗೊಳ್ಳಿ, ಪ್ರಸಾದ ತಿನ್ನಿ ತಿನ್ನಮ್ಮ. ಸ್ವಲ್ಪ ಜಾಸ್ತಿನೇ ಹಾಕಿ. ತಗೊಳಪ್ಪ, ತಿನ್ನಿ. ಡ್ಯಾಡ್, ಪ್ರಸಾದನ ಕೊಟ್ರಿ, ಆದ್ರೆ ಕಾರಣ ಹೇಳಲೇ ಇಲ್ಲ. ನೀನೇ ಗೆಸ್ ಮಾಡು ನೋಡೋಣ. ಬ್ರೋ ಪಾರ್ವತಿ ಅವರು ಒಟ್ಟಿಗೆ ಸೇರಿ ಅರ್ಶನ ಕೊಟ್ಟಿದ್ದಕ್ಕ? ಓ, ಅದು ಬೇರೆ ನಡೆದಿದ್ಯಾ? ಪಾರ್ವತಿಯವ್ರು ಬೇಡ ಅಂತ ಹೇಳಿದ್ರು ಕೇಳ್ದೆ, ಭಾವನೆ ನಿನಗ್ ಸುಸ್ತಾಗುತ್ತೆ, ನಾನ್ ನಿನಗ್ ಸಹಾಯ ಮಾಡ್ತೀನಿ ಅಂತ ಅವ್ರ ಜೊತೆ ಸೇರ್ಕೊಂಡು ಅರ್ಶನ ಪುಡಿ ಮಾಡಿದ್ದು. ಓ ಹೌದೇನೋ ಮದುಮಗನೇ. ಸರಿ, ಈಗ ಏನು ಕಾರಣ ಅಂತ ನಾನೇ ಹೇಳ್ಬಿಡ್ಲಾ? ಬೇಡ, ನಂಗೆ ಗೊತ್ತು. ಹೇಳಾಗಾದ್ರೆ ಪಾರ್ವತಿ ಅವರೇ ಶಾಸ್ತ್ರಿ ಕೂರೋ ತರ ಆಯ್ತು ಅಂತ ತಾನೆ ನೀವು ಖುಷಿ ಪಡ್ತಿರೋದು? ಅದು ಒಂದು ಕಾರಣನು, ಆದ್ರೆ ಅದಕ್ಕಿಂತ ಮುಖ್ಯವಾದ ಕಾರಣ ಇನ್ನೊಂದಿದೆ. ಅಪ್ಪ, ನಾ ಹೇಳ? ಹೇಳು. ಮದುವೆ ಆಗೋದು ನನಗೆ, ಪಾರ್ವತಿಗೆ. ಕರೆಕ್ಟಾ? ಕರೆಕ್ಟ್. ಆದ್ರೆ ನನ್ ಮನ್ಸಲ್ಲಿರೋದು ನಿನ್ಗೆ ಹೇಗೆ ಗೊತ್ತಾಯ್ತು? ಪಾರ್ವತಿ ನನಗ್ ಸಿಗ್ತಾಳೆ ಅಂತ ನಿಮ್ ಮನ್ಸಿಗೆ ಹೇಗೆ ಅನಿಸ್ತು, ನನಗೂ ಹಾಗೆ ಅನಿಸ್ತಪ್ಪ. ಏನ್ ಹೇಳ್ತಾ ಇದ್ರೆ ಇಬ್ರು? ನನ್ಗೆ ಟೋಟಲ್ ಆಗಿ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಕನ್ಫ್ಯೂಸ್ ಆಗ್ಬೇಡ ಪ್ರೀತು. ಆದಿತ್ಯ ಪಾರ್ವತಿ ಪ್ರೇಮ ಕಥೆಯಲ್ಲಿ ಎಲ್ಲ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಗುರುಗಳು ನಿಶ್ಚಿತಾರ್ಥದ ಡೇಟ್ ಫಿಕ್ಸ್ ಮಾಡಕ್ಕೆ ಅಂತ ಬಂದಾಗ ಅಖಿಲ ಕರೆಕ್ಟ್ ಆಗಿ ಆದಿತ್ಯ ಯಾಮಿನಿ ಜಾತಕದ ವ್ಯವಸ್ಥೆ ಮಾಡಿದ್ರು. ಗುರುಗಳ ಕೈಗೆ ಸೇರಿದ ಯಾವ ಜಾತಕ? ಆದಿತ್ಯ ಪಾರ್ವತಿ ಜಾತಕ ತಾನೆ. ಈಗ ಶಿವ ಪಾರ್ವತಿ ಯಾರು ಅಂದ್ರೆ ದೇವರು. ಹೌದು ತಾನೆ. ಪಾರ್ವತಿ ಪರಶಿವನ ಮದುವೆ ಸಮಯದಲ್ಲಿ ಆದಿತ್ಯ ಪಾರ್ವತಿ ಪಾಣಿಗ್ರಹಣ ನಡೀತು. ಇವತ್ತು ವಿಗ್ರಹನ ದೇವಸ್ಥಾನದ ಒಳಗಡೆ ತರಬೇಕಾದ್ರೆ ಯಾಮಿನಿಗೆ ತಲೆ ಸುತ್ತು ಬಂದು ಆ ವಿಗ್ರಹನ ಕೈ ಬಿಡೋದಂದ್ರೇನು, ಪಾರ್ವತಿ ಅದನ್ನು ಹಿಡ್ಕೊಳ್ಳೋದಂದ್ರೇನು? ಅಂದ್ರೆ ಶ್ರೀರಾಮನಂತ ಇರೋ ನನ್ನ ಮಗ ಆದಿತ್ಯ ಪಾರ್ವತಿಗೆ ಸೇರಬೇಕು ಅಂತ ಆ ಭಗವಂತ ಉದಾಹರಣೆಗೆ ತೋರಿಸ್ಕೊಟ್ಟಿದ್ದಾನೆ. ಮೇಡಮ್, ಹೋಗವಳನ್ನ ಕರ್ಕೊಂಡ್ ಬಾ. ಎಸ್ ಮೇಡಮ್. ಮೇಡಮ್, ನೀನೇನಿಲ್ಲಿ? ಅರುಂಧತಿ ಮೇಡಮ್ ಬಂದಿದ್ದಾರೆ. ಬರಕ್ಕೆ ಹೇಳಿ ಮೇಡಮ್. ನಡಿ.
ಪಾರ್ವತಿ ಅವರೇ, ಏನಾಯ್ತು? ಏನಿಲ್ಲ. ಅರುಂಧತಿ ಮೇಡಮ್ ಯಾಮಿನಿ ಅವರೇ, ಒಂದ್ ನಿಮಿಷ ಬರ್ತೀನಿ. ದಾರಿ ಬಿಡಿ ಯಜಮಾನ್ರೆ. ಬಿಡಲ್ಲ. ಎಲ್ಲಿಗೆ ಹೋಗ್ತಾ ಇದೀಯಾ? ಅದನ್ನೆಲ್ಲ ಹೇಳೋದಕ್ಕಾಗಲ್ಲ, ದಾರಿ ಬಿಡಿ. ಬಿಡ್ಲೇಬೇಕಾ? ಹೌದು. ಸರಿ, ಬಿಡ್ತೀನಿ. ಆದ್ರೆ ನೀನು ಒಂದು ಸುಳ್ಳು ಹೇಳ್ಬೇಕು. ಏನು ಸುಳ್ಳ? ಸುಳ್ಳೆ. ನಿನ್ ಬಾಯಲ್ಲಿ ಸುಳ್ಳು ಕೇಳೋದಕ್ಕೆ ನನಗೇನೋ ಒಂಥರ ಥ್ರಿಲ್ಲು. ನೋಡಿ ಯಜಮಾನ, ನಾನೇನೋ ಬೇರೆ ಕೆಲ್ಸದಲ್ಲಿದ್ದೀನಿ. ಇವಾಗ ನಾನು ಸುಳ್ಳೆಲ್ಲ ಹೇಳೋದಕ್ಕಾಗಲ್ಲ. ಹಾಗಾದ್ರೆ ನನಗೂ ದಾರಿ ಬಿಡೋದಕ್ಕಾಗಲ್ಲ. ನಿಜವಾಗ್ಲು ನನ್ ಬರೋಣ. ನನ್ಗಿಂತ ಮಿತಿ ನೀರು ಬಿಟ್ಟಿದ್ದಾನೆ. ನನಗ್ ಸುಳ್ಳೆಲ್ಲ ಹೇಳೋದಕ್ಕಾಗಲ್ಲ. ನೀನ್ ಸುಳ್ಳು ಹೇಳಿದ್ರೆ ಮಾತ್ರ ನಾನು ಜಾಗ ಬಿಡೋದು, ಇಲ್ಲ ಅಂದ್ರೆ ಜಾಗ ಬಿಡೋದು. ಯಜಮಾನ್ರೆ, ಅದ್ಕೆ ಬ್ರೋ ಒಂದೇ ಒಂದ್ ಸುಳ್ತಾನ ಕೇಳ್ತಾ ಇರೋದು, ಹೇಳ್ಬಿಡಿ. ಸರಿ, ನಿಮ್ಗೆ ಯಾಮಿನಿ ಅವ್ರಿಗೆ ಮದ್ವೆ ಆಗಲ್ಲ. ಇದು ನನ್ಗೂ ಗೊತ್ತಿರೋ ವಿಚಾರ. ಈ ಸುಳ್ಳಲ್ಲ, ಇದು ಸತ್ಯ. ಪಾರ್ವತಿ, ನಾನ್ ನಿಂಗೆ ಹೇಳ್ತಾ ಇರೋದು ಸುಳ್ಳು ಹೇಳು ಅಂತ. ಸುಳ್ಳು ಹೇಳು. ಹ, ನನ್ಗೆ ನಿಮ್ಗೆ ಮದ್ವೆ ಆಗತ್ತೆ, ಸರಿನಾ? ಆಹಾ, ಕೊನೆಗೂ ಸತ್ಯನೇ ಹೇಳ್ಬಿಟ್ಟಿಯಲ್ಲ. ಯಜಮಾನ್ರೆ, ಏನಾಗಿದೆ ನಿಮ್ಗೆ? ಯಾರಾದ್ರೂ ನೋಡಿದ್ರೆ ಕಷ್ಟ, ಇಳಿಸಿ ಯಜಮಾನ್ರೆ. ಬ್ರೋ ನಾನು ಇದ್ದೀನಿ ಬ್ರೋ, ನನ್ಗೂ ನಾಚಿಕೆ ಆಗತ್ತೆ. ಸಾರಿ ಪ್ರೀತು, ಅದು ಲವ್ ಅಲ್ಲಿ ಸ್ವಲ್ಪ ಓವರ್ ಆಗಿ ಇನ್ವಾಲ್ವ್ ಆಗ್ಬಿಟ್ನಲ್ಲ, ಎತ್ಕೊಂಡ್ಬಿಟ್ಟೆ. ಪಾರು, ಕೊನೆಗೂ ನಿನ್ನ ಮದ್ವೆ ಆಗುತ್ತೆ ಅಂತ ನಿಜ ಹೇಳ್ತೀಯಲ್ಲ, ಥ್ಯಾಂಕ್ಸ್. ನಾನ್ ಹೇಳಿದ್ದು ನಿಜ ಅಲ್ಲ, ಸುಳ್ಳು. ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ, ನಾವಿಬ್ರು ಮದ್ವೆ ಆಗೋದಕ್ಕೆ ಆಗಲ್ಲ. ನಿಮ್ ಮದ್ವೆ ಏನಿದ್ರು ಯಾಮಿನಿ ಅವ್ರ ಜೊತೆನೆ. ವಾ ವಾ ವಾ, ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದೀಯಲ್ಲ ಪಾರು. ನೀನ್ ಒಂದೊಂದ್ ಸುಳ್ಳು ಹೇಳ್ತಾ ಇದ್ರು ನನಗೆ ನಿನ್ ಮೇಲೆ ಲವ್ ಡಬಲ್ ಆಗ್ತಾ ಇದೆ. ನೀವೇನಿಲ್ಲಿ? ಮದ್ವೆಗೆ ಬಂದಿದ್ದೀನಿ. ಯಾರ ಮದ್ವೆಗೆ? ನನ್ನ ಶತ್ರು ಮಗನ್ ಮದ್ವೆಗೆ ನಾನ್ ಬರ್ದೆ ಹೋದ್ರೆ ಹೇಗೆ ಹೇಳು? ಮಾಮ್ ಪ್ಲೀಸ್, ಫೋನ್ ಮಾಡಿದ್ರೆ ಫೋನಿಗೆ ಸಿಗ್ತಿರ್ಲಿಲ್ಲ. ಇವಾಗ ನೋಡಿದ್ರೆ ಸಡನ್ ಆಗಿ ಬಂದಿದ್ದೀರಾ. ಅದು ಅಲ್ಲದೆ ಆ ಡ್ರೈವರ್ನ ಬೇರೆ ಒಳಗ್ ಕಳ್ಸಿದ್ದೀರಾ. ಆ ಈಡಿಯಟ್ ಅಖಿಲನ ಹತ್ರ ನೀವ್ ಬಂದಿದ್ದೀರಾ ಅಂತ ಹೇಳಿ ಆಲ್ಮೋಸ್ಟ್ ನಮ್ಮನ್ ಸಿಕ್ಕಾಕ್ಸಿದ್ದ. ಥ್ಯಾಂಕ್ ಗಾಡ್, ಏನೋ ಹೇಳಿ ನಾನು ಮ್ಯಾನೇಜ್ ಮಾಡಿದೆ. ಗುಡ್, ಒಳ್ಳೆ ಕೆಲಸನೇ ಮಾಡ್ತಿದ್ಯಾ. ಮಾಮ್, ಏನಾಗಿದೆ ನಿಮ್ಗೆ? ಯಾಕೆ ಸ್ಕೂಲಾಗ ರಿಯಾಕ್ಟ್ ಮಾಡ್ತಿದ್ದೀರಾ? ಆ ಅಖಿಲನ ಹತ್ರ ಸಿಕ್ಕಾಕೊಂಡ್ರು ಪರವಾಗಿಲ್ವಾ? ಕೊನೆ ಹಂತದ ಯುದ್ಧಕ್ಕೆ ಬಂದ್ಮೇಲೆ ಎಲ್ಲದಕ್ಕೂ ರೆಡಿಯಾಗಿರ್ಬೇಕು. ನೀನು ತುಂಬಾ ಸಲ ಫೋನ್ ಮಾಡ್ತೀಯಲ್ಲ, ವಿಷಯ ಸೀರಿಯಸ್ ಆಗಿ ಇರ್ಬೇಕು ಅಂತ ಡೈರೆಕ್ಟ್ ಆಗಿ ಬಂದ್ಬಿಟ್ಟೆ. ಸೀರಿಯಸ್ ಮ್ಯಾಟರ್ ಮಾಮ್. ಮಾಮ್, ಹೌದಾ? ಏನು? ಇಲ್ ಬೇಡ, ಬೇರೆ ಕಡೆ ಹೋಗೋಣ. ಬೇರೆ ಕಡೆನಾ? ಕೂಲ್ ಆಗಿರು, ಟೆನ್ಷನ್ ಮಾಡ್ಕೋಬೇಡ. ಲೆಟ್ಸ್ ಲೀವ್. ಎಲ್ಲಿಗೆ ಹೋಗ್ತಿದ್ಯಮ್ಮ? ಅಪ್ಪ, ಅದು
ಅವತ್ತು ಅರುಂಧತಿ ಫೋಟೋ ಸುಟ್ಟಾಕೋವಾಗ ನೋಡ್ದಿಯಲ್ಲ, ಆ ಹೆಂಗಸನ್ ಇಲ್ಲೇನಾದ್ರೂ ನೋಡ್ದ್ಯಾ? ಇಲ್ವಲ್ವಾ? ಮೊದಲೇ ಇದು ಪ್ರಸಿದ್ಧವಾದ ದೇವಸ್ಥಾನ, ನೂರಾರು ಜನ ಬಂದು ಹೋಗ್ತಾರೆ. ಯಾರು ಅಂತ ನೆನ್ಪಿಟ್ಕೊಳ್ಳಿ. ಆದ್ರೆ ಆ ಮುಖ ನಾನು ಮರೆಯೋದಕ್ಕಾಗಲ್ಲಪ್ಪ, ನನಗೆ ಚೆನ್ನಾಗಿ ನೆನಪಿದೆ. ಅರಸನ ಕೋಟೆಗೆ ಅವಳು ಬದ್ದು ವೈರಿ ಅಂತ ಹೇಳಿ ಅಖಿಲಮ್ಮನವರು ಅವಳು ಫೋಟೋನೇ ಸುಟ್ಟು ಹಾಕ್ಬಿಟ್ರು ಅವತ್ತು. ಫೋಟೋದಲ್ಲಿರೋ ಚಿತ್ರ ಮಾತ್ರ ಆದರೆ ಇದು ಚಿತ್ರ ಮಾತ್ರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿದೆ. ನನಗಿಂತ ಹೆಚ್ಚಾಗಿ ನಿನಗಿನ್ನೂ ಚೆನ್ನಾಗಿ ನೆನಪಿರುತ್ತೆ ಬಿಡು. ಆದರೆ ನಾನು ಅಂಥವ್ರನ್ನ ಯಾರು ನೋಡ್ಲಿಲ್ಲಮ್ಮ. ಪಾರು, ಪಾರು, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ನೀನು ವಿನಾಕಾರಣ ಹೆಂಗಸಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅದೇ ಹೆಸರಿನವರು ದೇವಸ್ಥಾನಕ್ಕೆ ಯಾರೋ ಬಂದಿರ್ಬೋದು. ನೀ ಆ ಹೆಸರು ಕೇಳ್ಬಿಟ್ಟು ಆತಂಕ ಪಟ್ಕೊತಿದ್ಯಾ. ಮಾಡೋ ಕೆಲಸ ಬೇಕಾದಷ್ಟಿದೆ, ನಡಿ. ನೀವ್ ಹೇಳಿದ ಹಾಗೆ ಎಲ್ಲಾ ಶಾಸ್ತ್ರಗಳು ಪಾರ್ವತಿಗೆ ನಡೆಯಲಿ. ಸೀತಾರಾಮ ಕಲ್ಯಾಣನ ಹೇಗ್ ಮಾಡ್ಬೇಕು ಗುರುಗಳೇ? ಸೀತಾಮಾತೆಗೆ ಸೇರಬೇಕಾದ ಸೀರೆ ಈ ಮಗುವಿನ ಮೈ ಮೇಲೆ ಬಿದ್ದಿದೆ. ಒಂದು ರೀತಿಯಲ್ಲಿ ಇದು ಅಪಚಾರವೇ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಆ ತಾಯಿನೇ ಈ ಮಗುವಿನ ರೂಪದಲ್ಲಿ ಬಂದು ಸೀರೆನ ಸ್ವೀಕರಿಸಿದ್ದಾಳೆ. ಈಗ ಸೀತಾಮಾತೆ ವಿಗ್ರಹನ ಈ ಮಗು ಕೈಯಲ್ಲಿ ಕೊಟ್ಟು ಶಾಸ್ತ್ರಗಳನ್ನು ಮಾಡಿಸಬೇಕು. ಇದೆ ಗುರುಗಳೇ. ನೋಡು ಮಗಳೇ, ಅವರೆಲ್ಲರ ಸಮ್ಮುಖದಲ್ಲಿ ನಾನು ಹೇಳಿದ್ದು ಅರ್ಧ ಸತ್ಯ ಮಾತ್ರ. ಪೂರ್ತಿ ಸತ್ಯ ತಿಳಿದ ಮೇಲೆ ನಿನ್ನ ಅಭಿಪ್ರಾಯ ತಿಳಿಸಿದ್ರೆ ಸಾಕು. ನನಗೆ ಭಗವಂತನ ಪ್ರೇರಣೆ ಆಗಿದೆ, ಅವನ ಅಪ್ಪಣೆ ಆಗಿದೆ. ಕಟು ಸತ್ಯವನ್ನ ನಿನ್ನ ಮುಂದೆ ಹೇಳಲೇಬೇಕಾಗಿದೆ. ನೋಡು, ಇದು ನಿನ್ನ ಪಾಲಿಗೆ ಕೇವಲ ಶಾಸ್ತ್ರವಾಗಿ ಉಳಿಯಲ್ಲ, ಇದರಲ್ಲಿ ನಿನ್ನ ಭವಿಷ್ಯ ಅಡಗಿದೆ. ಪ್ರತಿಯೊಂದು ಸಿಂಹಾಸನದ ಹಿಂದೇನು ತ್ಯಾಗ ಬಲಿದಾನಗಳ ಚರಿತ್ರೆನೇ ಇದೆ. ಈ ಮದುವೆ ಇದು ಕೂಡ ಒಂದು ದೊಡ್ಡ ಬಲಿದಾನವನ್ನು ಕೇಳ್ತಾ ಇದೆ. ಆ ಬಲಿದಾನ ನಿನ್ನ ಜೀವನ. ಒಂದು ಸಲ ನೀನು ಪೂಜೆಗೆ ಕೂತೆ ಅಂದ್ರೆ ಮಾನಸಿಕವಾಗಿ ನಿನಗೂ ಮದುವೆ ಆಗಿದೆ ಅಂತಾನೆ. ಅವನೇ ಗಂಡ, ಅವನೇ ರಾಮನ ಸೂಚಕ. ಮತ್ತೆ ಆ ಹೆಣ್ಣು ಅಂದ್ರೆ ನೀನು ಬೇರೆ ಯಾವುದೇ ಗಂಡಿನ ಜೊತೆಗೆ ಹಸೆಮಣೆಯಲ್ಲಿ ಕೂರೋ ಹಾಗೆ. ಮುತ್ತೈದೆಯಾಗಿ ಶಾಸ್ತ್ರಕ್ಕೆ ಕೂತ್ರೆ ಗಂಡ ಹೆಂಡತಿ ಬಂದ ಇನ್ನೂ ಗಟ್ಟಿ ಆಗುತ್ತೆ. ಈ ಸಂದರ್ಭದಲ್ಲಿ ನನಗದ್ ಬೇಡ ಗುರುಗಳ. ದಯವಿಟ್ಟು
ಬೇರೆ ಏನಾದ್ರೂ ದಾರಿ ಇದ್ರೆ ಹೇಳಿ ಗುರುಗಳೇ. ಮುತ್ತೈದೆಯಾಗಿ ಅಲ್ದಿದ್ರು ಕನ್ಯೆಯಾಗಿ ಆದರೂ ಶಾಸ್ತ್ರಕ್ಕೆ ಕೂರ್ಬೋದು. ಆಗ್ಬೋದಾ? ಕೂರ್ತೀನಿ ಗುರುಗಳೇ. ಹಾಗಾದ್ರೆ ನಿನ್ನ ಕೊರಳಲ್ಲಿರೋ ಮಾಂಗಲ್ಯನ ತೆಗಿಬೇಕಾಗಬೇಕು. ಸಿದ್ಧಳಿದ್ಯಾ? ಅಪ್ಪ, ನಿನ್ ಮಗಳಾಗಿ ನೀನ್ ಹೇಳಿದ್ದನ್ನೆಲ್ಲ ಇಲ್ಲಿವರೆಗೂ ನಾನು ಕೇಳಿದ್ದೀನಿ. ಆದ್ರೆ ಈ ಒಂದು ವಿಚಾರದಲ್ಲಿ ನೀನ್ ನನ್ನ ಮಾತನ್ನ ನಡ್ಸ್ಕೊಡ್ಬೇಕಪ್ಪ. ಹೆತ್ತ ಮಗಳ ಕಂಕಣ ಭಾಗ್ಯನೇ ಕಿತ್ಕೋತಿರುವಂತ ಅಪ್ಪ ಬಹುಶಃ ಈ ಪ್ರಪಂಚದಲ್ಲಿ ನಾನೊಬ್ಬನೇ ಇದ್ದ ಕಣಂತೆ ಕಣೆ. ನನಗೋಸ್ಕರ ಅಖಿಲಮ್ಮಂಗೋಸ್ಕರ ನಿನ್ನ ಜೀವನನೇ ತ್ಯಾಗ ಮಾಡ್ತಿದೀಯಲ್ಲಮ್ಮ. ಇದಕ್ಕೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಈಗ ನಮ್ಮಿಬ್ರಿಗೂ ಯಾವ ಆಯ್ಕೆನೂ ಇಲ್ಲ ಅಪ್ಪ. ನಾನು ಈ ಶಾಸ್ತ್ರಕ್ಕೆ ಕೂರೋದ್ರಿಂದ ಅಖಿಲಮ್ಮ ನಿನ್ ಮೇಲಿಟ್ಟಿರೋ ನಂಬಿಕೆ ಉಳಿಸ್ಕೊಂಡ ಹಾಗಾಗುತ್ತೆ. ನೀನ್ ಆಡ್ಸಿ ಬೆಳೆಸಿದ ದೊಡ್ಡ ಯಜಮಾನ್ರ ಜೀವನ ಉಳಿಸಿದ ಪುಣ್ಯ ಬರುತ್ತೆ. ಈ ಮನೆಗ್ ಸೇವೆ ಮಾಡೋದಕ್ಕೆ ಸಿಕ್ಕಿರೋ ಇನ್ನೊಂದು ಅವಕಾಶ ಅಪ್ಪ ಇದು. ನನ್ ಗಂಡನ್ ಯೋಗಕ್ಷೇಮ ನಿಭಾಯಿಸಿದ ಖುಷಿ ನನಗಿದೆ. ಇದಕ್ಕಿಂತ ಇನ್ನೇನಪ್ಪ ಬೇಕು? ಅವತ್ತು ಅರ್ಸನ್ ಕೋಟೆಗೋಸ್ಕರ ನೀನ್ ನನ್ ಜೀವನ ತ್ಯಾಗ ಮಾಡೋದಕ್ಕೆ ಹೋಗಿದ್ದೆ. ಆದ್ರೆ ಇವತ್ತು ಅದೇ ಅರ್ಸನ್ ಕೋಟೆಗೋಸ್ಕರ ನಾನ್ ನನ್ ಜೀವನ ತ್ಯಾಗ ಮಾಡ್ತಿದ್ದೀನಿ ಅಷ್ಟೇ ಅಪ್ಪ. ನನ್ ಪಾಲಿಗಿದೊಂದ್ ಶಾಸ್ತ್ರ ಅಷ್ಟೇ. ಜಾತ್ರೆಯಲ್ಲಿ ನಾವ್ ತೇರ್ ಎಳಿತೀವಿ, ಹಾಗಂತ ನಾವ್ ದೇವ್ರನ್ನೇ ಮುಂದಕ್ಕೆ ಕರ್ಕೊಂಡ್ ಹೋಗಲ್ಲ ಅಲ್ವಾ? ದೇವ್ರ ಮೇಲಿರೋ ಭಕ್ತಿ ತೋರ್ಸೋದಿಕ್ಕೆ ನಾವ್ ಮಾಡೋ ಒಂದ್ ಚಿಕ್ಕ ಕೆಲ್ಸ ಅಷ್ಟೇ. ಇದನ್ನು ಹಾಗೆ ಅನ್ಕೊಂಡ್ರೆ ಆಯ್ತಲ್ವಾ ಅಪ್ಪ? ಇಷ್ಟಕ್ಕೂ ಮದ್ವೆ ನಡೆಯೋದು, ತಾಳಿ ಶಾಸ್ತ್ರ ನಡೆಯೋದೆಲ್ಲ ಯಾಮಿನಿ ಮೇಡಮ್ಗೆ. ನಾನ್ ಬರೀ ಶಾಸ್ತ್ರಕ್ಕೆ ಕೂರೋದ್ರಿಂದ ಏನೂ ಆಗಲ್ಲ ಅಲ್ವಾ? ಅಮ್ಮರೇ, ನನ್ನ ಮಗಳ ನಿರ್ಧಾರದಿಂದ ನಿಮಗೆ ಸಂತೋಷವಾ? ಖಂಡಿತ ಖಂಡಿತ ಸಂತೋಷನೇ. ಯಾಕಂದ್ರೆ ಪಾರ್ವತಿ ಉಳಿಸ್ತಾ ಇರೋದು ಬರೀ ನನ್ನ ಮಗನ ಮದುವೆ ಮಾತ್ರ ಅಲ್ಲ, ಪ್ರಾಣ ರಕ್ಷಣೆ ಮಾಡ್ತಾ ಇದ್ದಾನೆ. ಆಯ್ತು ಅಮ್ಮರೇ, ನಿಮಗೆ ಸಂತೋಷ ಆಗೋದಾದ್ರೆ, ದೊಡ್ಡ ಯಜಮಾನ್ರಿಗೆ ಏನು ಕಂಟಕ ಬರೋಲ್ಲ ಅನ್ನೋದಾದ್ರೆ ನನ್ನ ಮಗಳ ನಿರ್ಧಾರಕ್ಕೆ ನನಗೂ ಒಪ್ಪಿಗೆ. ಹನುಮಂತು, ನಿನಗೆ ಸಹೋದರನ ಸ್ಥಾನ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗೋಯ್ತು. ಹನುಮಂತು, ಆದ್ರೆ ನನ್ನ ಬಲವಂತಕ್ಕಾಗಿ ನೀನ್ ಇದಕ್ಕೆ ಒಪ್ಕೋತಾ ಇಲ್ಲ ತಾನೇ? ಖಂಡಿತ ಇಲ್ಲ ಅಮ್ಮರೇ. ದೇವ್ರ ಸೇವೆ ಮಾಡೋದಕ್ಕೆ ನಮಗ್ ದೊರಕಿರೋ ಒಳ್ಳೆ ಅವಕಾಶ ಅಂತ ಅನ್ಕೋತಿದ್ದೀನಿ. Before that, I need a clarity on one thing. ಇದನ್ನ ಕಟ್ಟೋದಿಕ್ಕೆ ನೀ ಯಾರು? ಹಾಗಂತ ಕೇಳಿದ್ರೆ ನೀನೇನೋ ಒಂದು ಹೇಳ್ತೀಯ ಅಂತ ನನಗೆ ಗೊತ್ತು, ಆದ್ರೆ ನಾನು ಅದನ್ನ ಕೇಳಲ್ಲ. ಈಗಲಾದ್ರೂ ಗೊತ್ತಾಯ್ತಾ ನಿನ್ ಗಂಡ ಎಷ್ಟು ಒಳ್ಳೆಯವನು ಅಂತ? ಮೊದ್ಲು ಆ ಗುಂಗಿಂದ ಹೊರಗೆ ಬನ್ನಿ ಯಜಮಾನ್ರೆ. ನಿಮ್ಮನ್ನ ಮದ್ವೆ ಆಗ್ಬೇಕಾಗಿರೋರು ಯಾಮಿನಿಯವರು,
ಅವರೇ ನಿಮ್ ಹೆಂಡತಿ ಆಗೋದು. ನೋ ನೋ ನೋಡ್ದಾ ಮತ್ತೆ ಚಮಕ್ ಕೊಟ್ಟೆ. ಯಜಮಾನ್ರೆ, ನನಗಲ್ಲಿ ತುಂಬಾ ಕೆಲ್ಸ ಇದೆ. ಈಗ ಏನ್ ಕಟ್ಟಿಸ್ಕೊತಿರೋ ಇಲ್ವೋ? ಆಯ್ತು, ಕಟ್ಸ್ಕೋತೀನಿ. ಸರಿ. ರಾಮ ರಾಮ ಸೀತಾ ರಾಮ 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 ದಯಲಿಯ ರಾಮ ರಾಮ ಸೀತಾ ರಾಮ 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 ದಯಲಿಯ ಮನ್ಸಿಲ್ಲ ಅಂದ್ರು ನಮ್ಮ ಯಜಮಾನ್ರಿಗೆ ಒಳ್ಳೇದಾಗ್ಬೇಕು ಅಂತ ಅವ್ರು ಕಟ್ಟಿರೋ ತಾಳಿ ತೆಗ್ದಿದ್ದೀನಿ. ಯಾವ ಕಾರಣಕ್ಕೂ ಅವ್ರಿಗೇನು ತೊಂದರೆ ಆಗ್ಬಾರ್ದು. ಕಾಪಾಡಪ್ಪ ತಂದೆ. ಅರೆ, ಏನೇ ಪಂಡ್ರಾಪುರ ಪಾರ್ವತಿ, ಎಲ್ರಿಗಿಂತ ಮುಂಚೆನೆ ಬಂದು ರಾಮನ ಹತ್ರ ಏನೋ ಬೇಡ್ಕೊತಿದ್ಯಾ? ಏನೋ? ಏನೂ ಇಲ್ಲ ಮೇಡಮ್. ಪೂಜೆ ಪ್ರಾರಂಭ ಮಾಡೋಣ. ಓ, ಆಗ್ಬಹುದು ಗುರುಗಳೇ. ಶುರು ಮಾಡಿ, ಶುರು ಮಾಡಿ. ತಗೊಳ್ಳಿ ತಾಯಿ. ಸೀತಾರಾಮ ಕಲ್ಯಾಣ ಇದು ಅನುರಾಗದ ಬಂಧನ, ಭೂಮಿಯೇ ಮಂಟಪ. ಅನನ್ಯ, ಏನೇ ಈ ಜಾಗಕ್ ಬಾ, ಇಲ್ಲ ಅಂದ್ರೆ ತಲೆ ಉರುಳೋಗುತ್ತೆ ಅಂತ ಮೆಸೇಜ್ ಮಾಡಿದ್ದೆ. ನೀನ್ ಬಂದಿದ್ರು ನಿನ್ ತಲೆ ಉರುಳೋದ್ ಗ್ಯಾರಂಟಿ. ಮಾಮ್, ಏನೇ ನಿನ್ನಾಟ? ಆದಿತ್ಯನ ನಾನೇ ಮದುವೆ ಆಗೋದು ಅಂತ ನನ್ನ ಹತ್ರನೇ ಚಾಲೆಂಜ್ ಮಾಡಿದ್ದೆ. ತಾಳಿ ಕಟ್ಟಿಸ್ಕೊಳ್ಳೋಕೆ ನೀನ್ ಜೀವಂತವಾಗಿದ್ರೆ ತಾನೆ. ಮಾಮ್, ಏನ್ ನೋಡ್ತಾ ಇದ್ದೀರಾ? ಗನ್ ತೆಗೆದು ಫಸ್ಟ್ ಒಳ್ಳೆ ಶೂಟ್ ಮಾಡಿ. ಅನಿಷ್ಟ ತೊಲಗ್ತು ಅಂತ ಯಾವ್ದೋ ಹಾಳ್ ಬಾವಿಗ್ ಬಾಡಿ ನೆಸಿದ್ರಾಯ್ತು. ಮಾಮ್, ಏನ್ ನೋಡ್ತಿದ್ದೀರಿ? ಶೂಟ್ ಮಾಡಿ ಮಾಮ್.
ಐ ಎಕ್ಸ್ಟ್ರೀಮ್ಲಿ ಸಾರಿ ಅನನ್ಯ. ಆಕ್ಚುಲಿ ನಾನು ಆದಿತ್ಯನ ಮದುವೆ ಆಗ್ತೀನಿ ಅಂತ ಹೇಳಿದ್ದು ತಮಾಷೆಗೆ, ನಿನ್ನ ಆಟ ಆಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ. ಈ ಮದುವೆ ಅನ್ನೋ ಗೇಮು ಯಾಕೋ ಥ್ರಿಲ್ಲಿಂಗೇ ಇಲ್ಲ ಅನಿಸ್ತಿದೆ. ಈ ನಿಂತ ನೀರಿನ ಹಾಗೆ ಈ ಗೇಮ್ ಹೋಗ್ತಿದೇನೋ ಅಂತ ಅನಿಸ್ತಿದೆ. ಅದು ಅಲ್ದೆ ಆ ಅಖಿಲಾಂಡೇಶ್ವರಿ ಮುಂದೆ ಹೋಗಿ ನನ್ನ ರೋಲ್ ಅಲ್ಲದೆ ಇರೋ ರೋಲ್ನ ನಾನು ಪ್ಲೇ ಮಾಡಿ ಮಾಡಿ ನನಗೂ ಸಾಕಾಗಿ ಹೋಗಿದೆ. ಆ ಸಭ್ಯಸ್ತ್ರ ಜೊತೆ ಸೇರ್ಕೊಂಡು ಎಲ್ಲಿ ಈ ನಿಜವಾದ ಯಾಮನಿ ಕಳೆದು ಹೋಗ್ಬಿಡ್ತಾಳ ಅನ್ನೋ ಭಯ ಶುರುವಾಗಿದೆ. ಅದಕ್ಕೆ ನನ್ನನ್ನ ನಾನು ಉಳಿಸ್ಕೊಳ್ಳೋದಿಕ್ಕೆ ಹೀಗೆ ಮಾಡಿದೆ. ನಿಮ್ಮಮ್ಮನ್ನ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡೆ, ಅವ್ರು ಒಪ್ಪಿಸ್ದೆ ಕೂಡ. ಆಂಟಿ, ನಿಮ್ ಮಗಳು ಕೂಡ ಏನ್ ಕಡಿಮೆ ಇಲ್ಲ. ನನ್ನನ್ನ ಇಡೀ ದಿನ ಕಾರಲ್ಲೇ ಲಾಕ್ ಮಾಡಿದಾಳೆ. ನೀವ್ ಸ್ಟ್ರಾಂಗ್ ಅಂದ್ರೆ ಅವಳು ಡಬಲ್ ಸ್ಟ್ರಾಂಗ್ ಇದ್ದಾಳೆ. ಈ ಸಿಂಹಿಣಿ ಹೊಟ್ಟೆಲ್ ಹುಟ್ಟಿರೋ ಮರಿ ಸಿಂಹಿಣಿಯವಳು